ಎಲ್ಲರಿಗೂ ನಮಸ್ತೆ. ನಾನಿವತ್ತು ವೈಟ್ ಪುಲಾವ್, ಬಿಳಿ ಪಲಾವ್ ಮಾಡಿದ್ದೇನೆ. ಇದು ನನ್ನ ಮಗನಿಗೆ ಶಾಲೆಗೆ ಹೋಗುವಾಗ ಟಿಫಿನಿಗೆ ಇದೇ ಹಾಕ್ಕೊಂಡು ಕಳಿಸಿಕೊಡ್ತಿದ್ದೆ. ತುಂಬ ರುಚಿಯಾಗಿ ಬರ್ತದೆ. ಹೇಗೆ ಮಾಡೋದೆಂದು ತೋರಿಸಿಕೊಡ್ತೇನೆ ಬನ್ನಿ. 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ, ಅರ್ಧ ಲೀಟ್ರ್ ಹಾಲು, 1 ಈರುಳ್ಳಿ, ಸ್ವಲ್ಪ ಬೀನ್ಸ್, ಸಣ್ಣ ತುಂಡು ಕ್ಯಾರೆಟ್, 1 ಲಿಂಬೆಹಣ್ಣು, ಇದ್ರ ರಸ ತಗೊಳ್ಬೇಕಾಗತ್ತೆ, 4 ಹಸಿಮೆಣಸು, ಪನ್ನೀರ್ ಇಷ್ಟು ತೊಗೊಂಡಿದ್ದೇನೆ, ಹಸಿರು ಬಟಾಣಿ, ಇದು ಫ್ರೋಝನ್ ಬಟಾಣಿ. ಮೊದಲು ಕ್ಯಾರೆಟ್ ಮತ್ತು ಬೀನ್ಸ್ ಮತ್ತು ನೀರುಳ್ಳಿಯನ್ನು ಕೊಚ್ಚಿಟ್ಕೊಳ್ಳುವ. ತುಪ್ಪ ಹಾಕ್ತೇನೆ, ಪಲಾವ್ ಎಲೆ, ಚಕ್ಕೆ, ತೊಳೆದಿಟ್ಟ ಅಕ್ಕಿ ಹಾಕ್ತೇನೆ, ಹಾಲು ಹಾಕ್ತೇನೆ. ಈಗ ಉಪ್ಪು ಹಾಕೋದಿಲ್ಲ, ಹಾಲು ಹಾಕೋದ್ರಿಂದ. ಹಾಲು ಬದಲಿಗೆ ತೆಂಗಿನಕಾಯಿ ಹಾಲು ಹಾಕ್ಬೋದು, ಆವಾಗ ಉಪ್ಪು ಸೇರಿಸಿದ್ರೆ ಆಯಿತು. ನಾನು ಮೊದಲು ಅನ್ನ ಮಾಡ್ಕೊಳ್ತೇನೆ. ಸ್ವಲ್ಪ ನೀರು ಸೇರಿಸ್ತೇನೆ. ಒಂದು ವಿಸಿಲ್ ಬರಲಿ. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೆ, ಇದಕ್ಕೆ ನೀರುಳ್ಳಿ ಸೇರಿಸ್ತೇನೆ. ಕೆಂಪಗಾಗೋದು ಬೇಡ. ಬಟಾಣಿ, ಬೀನ್ಸು, ಕ್ಯಾರೆಟ್, ಹಸಿಮೆಣಸು ಒಂದು 5 ನಿಮಿಷ ಬೇಯಿಸ್ಲಿಕ್ಕೆ ಇಡ್ತೇನೆ. 1 ವಿಸಿಲ್ ಬಂದಿದೆ, ಬಂದ್ ಮಾಡಿದ್ದೇನೆ. ಉಪ್ಪು ಸೇರಿಸ್ತೇನೆ ಇಷ್ಟು. ಪನ್ನೀರ್ ಸೇರಿಸ್ತೇನೆ. ಸ್ವಲ್ಪ ಹೊತ್ತು ಬೇಯಲಿ. ಇದು ಮಸಾಲೆ ರುಬ್ಬಲಿಕ್ಕೆ ಕೊತ್ತಂಬರಿ ಬೀಜ, ಬಡೆಸೊಪ್ಪು, ಜೀರಿಗೆ, ಇದು ಬಿಳಿ ಕಾಳುಮೆಣಸು, ಗಸಗಸೆ, ಇದನ್ನು ನೈಸಾಗಿ ರುಬ್ಕೊಳ್ತೇನೆ. ಆಗಿದೆ ಇದು. ಸ್ವಲ್ಪ ಎಣ್ಣೆ ಹಾಕ್ತೇನೆ, 2 ಲವಂಗ, 2 ಏಲಕ್ಕಿ, 1 ಹೂವು, ಇಷ್ಟಾದರೆ ಸಾಕು. ರುಬ್ಬಿಟ್ಟ ಮಸಾಲೆ ಆಗ ಸ್ವಲ್ಪ ಸೇರಿಸ್ತೇನೆ. ಬಾಕಿ ಪುಲಾವ್ಕ್ಕಿಂತ ಇದು ಸ್ವಲ್ಪ ಕೆಲಸ ಜಾಸ್ತಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ. ಬೆಳ್ಳುಳ್ಳಿ ಆಪ್ಷನಲ್ಲ, ಶುಂಠಿಯನ್ನು ಕತ್ತರಿಸಿ ಹಾಕ್ಕೋಬೋದು, ಪೇಸ್ಟ್ ಮಾಡಬೇಕಂದಿಲ್ಲ. ಸೈಡಿಗೆಲ್ಲ ಎಣ್ಣೆ ಬಿಡಲಿ. ಆವಾಗ ರೈಸಿಗೆ ಉಪ್ಪು ಹಾಕಿಲ್ಲ ಇತ್ತು, ಈಗ ಸೇರಿಸ್ತೇನೆ. ಬೇಯಿಸಿಟ್ಟ ತರಕಾರಿ ಪನ್ನೀರನ್ನು ಸೇರಿಸ್ತೇನೆ. ಅರ್ಧ ಲಿಂಬೆಹಣ್ಣು ರಸ ತಗೊಂಡಿದ್ದೆ, ಹಾಕ್ತೇನೆ. ರೈಸ್ ಸೇರಿಸ್ತೇನೆ. ನೋಡಿ ಉದ್ರುದ್ರಾಗಿದೆ ನೋಡಿ ಅನ್ನ. ಸ್ಟವ್ ಆಫ್ ಮಾಡ್ತೇನೆ. ಈಗ ಕಲಿಸುವ. ಎಣ್ಣೆ ಕಾದಿದೆ, ಗೇರು ಬೀಜ ಹಾಕ್ತೇನೆ.
ಒಣ ದ್ರಾಕ್ಷಿ ಸೇರಿಸ್ತೇನೆ. ಆಗ ನಾನು ನೀರುಳ್ಳಿ ಪೂರ್ತಿ ಹಾಕಿಲ್ಲ, ಸ್ವಲ್ಪ ತೆಗೆದಿಟ್ಟಿದ್ದೆ. ಅದು ಕೆಂಪಗಾಗೋ ತನಕ ಹುರಿಯೋಣ. ನೀರುಳ್ಳಿ ಸೇರಿಸ್ತೇನೆ. ಸಾಕು. ಇದು ಆ್ಯಕ್ಚುಲಿ ತಂಪಗಾದ್ಮೇಲೆ ಹಾಕ್ಕೋಬೇಕು. ನಾನು ಕೊನೆಗೆ ಹುರಿದ್ರಿಂದ ಹಾಕ್ತಾಯಿದ್ದೇನೆ, ಸೇರಿಸ್ತೇನೆ. ಮಕ್ಕಳು ಟಿಫಿನಿಗೆಲ್ಲ ಮಾಡಿಕೊಡಿ ಇದನ್ನು. ಸ್ಕೂಲಿಗೆ ಹೋಗೋದು ತುಂಬ ರುಚಿ ಆಗ್ತದೆ. ಸ್ಪೈಸಿ ತುಂಬ ಇರುವುದಿಲ್ಲ ಇದರಲ್ಲಿ. ಪನ್ನೀರೆಲ್ಲ ಇರೋದ್ರಿಂದ, ಪನ್ನೀರ್ ಬೀನ್ಸ್ ಎಲ್ಲ ಇರೋದ್ರಿಂದ ದೇಹಕ್ಕೂ ಸಹ ಒಳ್ಳೆಯದೇ. ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬ್ ಆಗಿ.